ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಆರೋಪಿಯಾಗಿರುವ ಪವಿತ್ರ ಗೌಡ ಎ1 ಆರೋಪಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಪವಿತ್ರ ಗೌಡರನ್ನ ಭೇಟಿ ಮಾಡೋ ಸಲುವಾಗಿ ಅವರ ಕುಟುಂಬಸ್ಥರು ಬಂದಿದ್ದಾರೆ ಎಂಬ ಮಾಹಿತಿ ಈಗ ಬರ್ತಾ ಇದೆ. ಪರಪ್ಪನ ಅಗ್ರಹಾರಕ್ಕೆ ಪವಿತ್ರ ಅವರ ತಾಯಿ, ತಂದೆ, ಮಗಳು ಮತ್ತು ಸಹೋದರ ಭೇಟಿ ಕೊಟ್ಟಿದ್ದಾರೆ. ಅವರ ವಿಸಿಟ್ಗೆ ಅವಕಾಶವೂ ಕೂಡ ಸಿಕ್ಕಿದೆ. ಮಹಿಳಾ ಬ್ಯಾರಕ್ನಲ್ಲಿರುವಂತಹ ಕೊಲೆ ಆರೋಪಿ ಪವಿತ್ರ ಗೌಡ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಎ1 ಆರೋಪಿ ಈಕೆ. ಎರಡನೇ ಬಾರಿಗೆ ಇದೀಗ ಪವಿತ್ರ ಭೇಟಿಯಾಗುವುದಕ್ಕಾಗಿ ಕುಟುಂಬಸ್ಥರು ಬಂದಿದ್ದು ಅದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಪವಿತ್ರ ಗೌಡ ಭೇಟಿಗೆ ಬಂದಂತಹ ಕುಟುಂಬಸ್ಥರು ತಂದೆ, ತಾಯಿ, ಮಗಳು ಮತ್ತು ಸಹೋದರ ನಾಲ್ವರು ಪವಿತ್ರರನ್ನ ಭೇಟಿ ಮಾಡಲಿಕ್ಕಾಗಿ ಬಂದಿದ್ದಾರೆ. ಮಗಳು ಹೇಗಿದ್ದಾಳೆ ಅನ್ನೋದರ ಬಗ್ಗೆ ತಿಳಿದುಕೊಳ್ಳುವಂತಹ ಸಹಜ ಕುತೂಹಲ ತಂದೆ, ತಾಯಿ ಮತ್ತು ಮಗಳದ್ದಾಗಿರುತ್ತೆ. ಅದೇ ರೀತಿಯಾಗಿ ಬಂದಿದ್ದಾರೆ. ಬಟ್ ಈ ರೀತಿ ಪದೇ ಪದೇ ವಿಸಿಟ್ಗೆ ಅವಕಾಶಗಳು ಸಿಗುತ್ತಾ ಅನ್ನೋ ಪ್ರಶ್ನೆ. ಈಗ ಎರಡನೇ ಬಾರಿಗೆ ಅವಕಾಶ ಸಿಗ್ತಾ ಇರೋದು. ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ ನಂತರದಲ್ಲಿ ಸೆಕೆಂಡ್ ಟೈಮ್ ಇವರು ಹೋಗ್ತಾ ಇರೋದು. ಮೊದಲೇ ಬಾರಿಗೂ ಕೂಡ ಹೋಗಿದ್ರು. ಈಗ ಮತ್ತೆ ಅವರಿಗೆ ಭೇಟಿಗೆ ಅವಕಾಶ ಸಿಕ್ಕಿರೋದ್ರಿಂದ ಮತ್ತೆ ಹೀಗೆ ಬರ್ತಾ ಇದ್ರೆ ಕುಟುಂಬಸ್ಥರಿಗೆ ಎಷ್ಟು ದಿನಕ್ಕೊಮ್ಮೆ ಬರೋದಕ್ಕೆ ಅವಕಾಶ ಇದೆ, ಇದೆಲ್ಲವೂ ಕೂಡ ಇಲ್ಲಿ ಚರ್ಚಾಸ್ಪದವಾಗುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಅಂಡ್ ಗ್ಯಾಂಗ್ ಇದ್ದಾರೆ. ಮಹಿಳಾ ಕೈದಿಗಳಿರ್ತಕ್ಕಂತಹ ಬ್ಯಾರಕ್ನಲ್ಲಿ ಕೊಲೆ ಆರೋಪಿ ಪವಿತ್ರ ಗೌಡರನ್ನ ಇರಿಸಲಾಗಿದೆ. ಸದ್ಯಕ್ಕೆ ಜೈಲಿನ ಒಂದು ವಾತಾವರಣಕ್ಕೆ ಒಗ್ಗಿಕೊಳ್ಳಿಕ್ಕೆ ಆಗದಂತಹ ಸ್ಥಿತಿಯಲ್ಲಿ ಪವಿತ್ರ ಗೌಡ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಹೇಗೆ ಮಗಳು ದಿನದೂಡ್ತಾ ಇದ್ದಾಳೆ, ಹೇಗೆ ಅವಳ ಆರೋಗ್ಯ ಇದೆ ಇತ್ಯಾದಿ ತಿಳ್ಕೊಳ್ಳೋ ಸಲುವಾಗಿ ಸದ್ಯ ಪವಿತ್ರ ಗೌಡ ಅವರ ತಂದೆ, ತಾಯಿ ಮತ್ತು ಅವರ ಪುತ್ರಿ ಜೊತೆಗೆ ಸಹೋದರ ನಾಲ್ವರು ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಬಂದಿದ್ದಾರೆ. ಮಹಿಳಾ ಬ್ಯಾರಕ್ನಲ್ಲಿ ಇರಿಸಲಾಗಿರುವಂತಹ ಪವಿತ್ರ ಗೌಡರನ್ನ ಭೇಟಿಗಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡಲಾಗಿದೆ. ಜೈಲಾಧಿಕಾರಿಗಳ ಅನುಮತಿಯನ್ನ ಪಡೆದುಕೊಂಡು ನಂತರದಲ್ಲಿ ಭೇಟಿಗೆ ಅವಕಾಶವನ್ನ ಪಡ್ಕೊಂಡು ಪವಿತ್ರರನ್ನ ಭೇಟಿ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ ರಿಂದ. ಅಂಬರೀಶ್, ಇದು ಎರಡನೇ ಬಾರಿಗೆ ಪವಿತ್ರ ಭೇಟಿಗಾಗಿ ಪೋಷಕರು ಬರ್ತಾ ಇರೋದು. ಸೊ ಇವತ್ತಿನ ಭೇಟಿಗೆ ಅವಕಾಶ ಸಿಕ್ಕಿದೆಯಾ? ಎಷ್ಟೊತ್ತು ಭೇಟಿಗೆ ಅವಕಾಶ ಕೊಡಲಾಗಿದೆ? ಈಗ ಖಂಡಿತವಾಗೂ ಈಗಷ್ಟೇ ಅವರು ಪರಪ್ಪನಗರ ಜೈಲಿನ ಒಳಗಡೆ ಹೋಗಿರುವಂಥದ್ದು. ಅಂದ್ರೆ ಏನು ಜೈಲಿನ ಚೆಕ್ ಪೋಸ್ಟ್ ಇದೆ, ಚೆಕ್ ಪೋಸ್ಟ್ ದಾಟಿ ನಂತರ ಅವ್ರು ನೇರವಾಗಿ ಆ ಜೈಲಿನ ಒಂದು ನೋಂದಣಿ ಕೇಂದ್ರಕ್ಕೆ ಹೋಗ್ತಾರೆ. ನೋಂದಣಿ ಕೇಂದ್ರದಲ್ಲಿ ನೋಂದಣಿ ಮಾಡಿಸಿ ನಂತರ ಅವರು ಅಲ್ಲಿ ಪವಿತ್ರ ಗೌಡ ಅವರಿಗೆ ಇನ್ಫಾರ್ಮ್ ಮಾಡಿ ಅವರು ಬಂದ ನಂತರ ಇವರು ಭೇಟಿಗೆ ಹೋಗುವಂಥದ್ದು. ಇನ್ನು ಕಳೆದ ವಾರ ಶನಿವಾರ ಭೇಟಿಗೆ ಬಂದಿದ್ರು. ಅವತ್ತು ಮಗಳನ್ನ ಕರ್ಕೊಂಡ್ ಬಂದಿಲ್ಲ. ಇವತ್ತು ಪವಿತ್ರ ಗೌಡ ತಾಯಿ ಮತ್ತು ಮಗಳು ಮತ್ತು ಸೋದರ ತಮ್ಮ ಒಬ್ಬ ಬಂದಿರುವಂಥದ್ದು. ಅಂದ್ರೆ 3 ಜನ ಈಗ ಒಳಗಡೆ ಹೋಗಿದ್ದಾರೆ. ಅಂದ್ರೆ ಒಂದು ರೀತಿ ಈಗಾಗಲೇ ಪವಿತ್ರ ಗೌಡ ಒಂದು ದೊಡ್ಡ ಮಟ್ಟದ ಒಂದು ಆತಂಕದಲ್ಲಿರುವಂಥದ್ದು. ಜೊತೆಗೆ ಅಲ್ಲಿ ಯಾರ ಜೊತೆನೂ ಮಾತಾಡ್ತಿಲ್ಲ, ಜೊತೆಗೆ ಅಲ್ಲಿನ ಜೈಲಿನ ವಾತಾವರಣಕ್ಕೆ ಹೊಂದ್ಕೊಳಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ಒಂದು ದೊಡ್ಡ ಮಟ್ಟದಲ್ಲಿ ಪರಿತಪಿಸ್ತಾ ಇದ್ಲು. ಹಾಗಾಗಿ ಇವತ್ತು ಭೇಟಿ ಮಾಡಿ ಧೈರ್ಯ ತುಂಬುವಂತ ಕೆಲಸಕ್ಕೆ ಈಗ ಪೋಷಕರು ಒಳಗಡೆ ಹೋಗಿರುವಂಥದ್ದು. ದಿವ್ಯಾ,